ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಾ ಇರುವಂತಹ ಯುದ್ಧದ ಬಗ್ಗೆ ಜಗತ್ತಿನಲ್ಲಿ ಸಾಕಷ್ಟು ಕನ್ಫ್ಯೂಷನ್ಗಳಿದ್ದಾವೆ. ಈ ಯುದ್ಧ ಮುಂದುವರಿಯುತ್ತಾ ಇಲ್ವಾ, ಅಮೆರಿಕ ಯಾವಾಗ ಯುದ್ಧವನ್ನು ನಿಲ್ಲಿಸುತ್ತೆ, ಯಾವ ರೂಪದಲ್ಲಿ ನಿಲ್ಲಿಸುತ್ತೆ, ಮಾತುಕತೆಯಾಗಿ ಶಾಂತಿ ಸಂಧಾನ ಆಗುತ್ತಾ, ಹೀಗೆ ಗೊಂದಲಗಳು ಒಂದಲ್ಲ ಎರಡಲ್ಲ. ಈ ನಡುವೆ ಟ್ರಂಪ್ ಒಂದು ಇಂಪಾರ್ಟೆಂಟ್ ಆದಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೊಂದು 2-3 ವಾರದಲ್ಲಿ ಯುದ್ಧವನ್ನು ನಾವು ನಿಲ್ಲಿಸ್ತೀವಿ, ಆ ಹಂತಕ್ಕೆ ನಾವು ಬಂದಿದ್ದೀವಿ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಈ ನಡುವೆ ಟ್ರಂಪ್ ದೇಶವನ್ನು ಉದ್ದೇಶಿಸಿ ಮಾತನಾಡೋದಕ್ಕೂ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ಇಂತಹ ಬೆಳವಣಿಗೆಗಳು ಅಮೆರಿಕದಲ್ಲಿ ನಡೀತಾ ಇದೆ. ಇನ್ನೊಂದು ಕಡೆ ಇರಾನ್ ಹೊರ ಜಗತ್ತಿಗೆ ಬಹಳ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಯಾಕೆ ಅಂತಂದರೆ ಈಗಲೂ ಅಮೆರಿಕಾಗೆ ಅವರು ರಿಟಾಲಿಯೇಟ್ ಮಾಡ್ತಾ ಇದ್ದಾರೆ. ಪರ್ಷಿಯನ್ ಗಲ್ಫ್ನ ಎಲ್ಲ ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಯುದ್ಧ ಶುರುವಾಗಿ 1 ತಿಂಗಳಾದ ಬಳಿಕವೂ ಕೂಡ ಇರಾನ್ ಮಿಸೈಲನ್ನು ಲಾಂಚ್ ಮಾಡ್ತಾ ಇದೆ ಅಂತಂದರೆ ಜಗತ್ತಿಗೆ ಒಂದು ಆಶ್ಚರ್ಯವೇ. ಅಮೆರಿಕದಂತಹ ದೈತ್ಯ ಶಕ್ತಿ, ವಿಶ್ವದ ಎಲ್ಲ ಇಂಡೆಕ್ಸ್ಗಳಲ್ಲೂ ಕೂಡ ನಂಬರ್ 1 ಸೇನೆಯನ್ನು ಹೊಂದಿರುವಂತಹದ್ದು ಅಮೆರಿಕವೇ. ಎರಡನೇದಾಗಿ ಅಮೆರಿಕಾಗೆ ಬೆಂಬಲ ಕೊಡ್ತಾ ಇರುವಂತಹ ಇನ್ನೊಂದು ದೇಶ ಯಾವುದು? ಅದು ಇಸ್ರೇಲ್. ಈ ಜಗತ್ತಿನಲ್ಲಿ ಯುದ್ಧದಲ್ಲಿ ಇಸ್ರೇಲ್ಗಿರುವಂತಹ ಅನುಭವ ಇನ್ಯಾವ ದೇಶಕ್ಕೂ ಇರೋದಕ್ಕೆ ಸಾಧ್ಯ ಇಲ್ಲ. ಯುದ್ಧ ಅಂತಂದ್ರೆ ಇಸ್ರೇಲ್, ಇಸ್ರೇಲ್ ಅಂತಂದ್ರೆ ಯುದ್ಧ. ಆ ಮಟ್ಟಿಗೆ ಇಸ್ರೇಲ್ ಯುದ್ಧದಲ್ಲಿ ನೈಪುಣ್ಯತೆಯನ್ನು ಪಡೆದಿದೆ. ಅಂತಹ 2 ರಾಷ್ಟ್ರಗಳು ಇರಾನ್ ಮೇಲೆ ಮುಗಿಬಿದ್ರೂ ಕೂಡ 1 ತಿಂಗಳಾದರೂ ಯಶಸ್ಸು ಸಿಗ್ತಾ ಇಲ್ಲಲ್ಲ. ಇರಾನ್ ಈಗಲೂ ಸಹ ಪ್ರತಿದಾಳಿಯ ಸಾಮರ್ಥ್ಯವನ್ನು ಇಟ್ಟುಕೊಂಡಿದೆಯಲ್ಲ ಅಂತ ಅನೇಕರಿಗೆ ಒಂದು ಪ್ರಶ್ನೆ ಇರಬಹುದು. ಮಿತ್ರರೇ, ಅದೆಲ್ಲದಕ್ಕೂ ಕೂಡ ಈಗ ಉತ್ತರ ಸಿಗ್ತಾ ಇದೆ. ಇರಾನ್ನಿಂದ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಒಂದು ಡಾಕ್ಯುಮೆಂಟ್ ಲೀಕ್ ಆಗಿದೆ. ಇದು ಇರಾನ್ನ ಕಂಪ್ಲೀಟ್ ಸ್ಟ್ರಾಟಜಿಯನ್ನ ಜಗತ್ತಿನೆದುರು ಬಟಾಬಯಲು ಮಾಡಿದೆ. ಹಾಗೆ ನಾನು ನಿಮಗೆ ಹಲವು ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಇರಾನ್ನ ಸರ್ಕಾರವನ್ನು ಅಲ್ಲಿನ ಸೇನೆ ಸೈಡ್ ಲೈನ್ ಮಾಡ್ತಾ ಇದೆ. ಸರ್ಕಾರಕ್ಕೂ ಮತ್ತು ಸೇನೆಗೂ ನಡುವೆ ತಿಕ್ಕಾಟ ಆಗ್ತಾ ಇದೆ ಅಂತ. ಇದರ ನಡುವೆ ಒಂದು ವರದಿ ಬರ್ತಾ ಇದೆ, ಇರಾನ್ನ ಅಧ್ಯಕ್ಷರನ್ನ ಅಲ್ಲಿನ ಸೇನೆ ಕಂಪ್ಲೀಟ್ ಸೈಡ್ ಲೈನ್ ಮಾಡಿದೆ. ಅವರ ಮಾತಿಗೆ ಕಾಸಿನ ಕಿಮ್ಮತ್ತಿಲ್ಲ. ಇರಾನ್ ಅಧ್ಯಕ್ಷ ಯುದ್ಧ ಶುರುವಾದ ಬಳಿಕ ಕಂಪ್ಲೀಟ್ ರಬ್ಬರ್ ಸ್ಟಾಂಪ್ ಆಗಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಇರಾನ್ನ ಆಡಳಿತದ ಬಗ್ಗೆ ಇಡೀ ವಿಶ್ವಕ್ಕೆ ಸಾಕಷ್ಟು ಗೊಂದಲಗಳಿದ್ದಾವೆ. ಮೊದಲನೇದಾಗಿ, ಹೊಸದಾಗಿ ನೇಮಕವಾಗಿರುವಂತಹ ಸುಪ್ರೀಂ ಲೀಡರ್ ಎಲ್ಲಿದ್ದಾರೆ, ಏನಾಗಿದ್ದಾರೆ, ಇದರ ಬಗ್ಗೆ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಅವರು ಒಮ್ಮೆ ರಷ್ಯಾಗೆ ಹೋಗಿದ್ರು ಅನ್ನುವಂತಹ ಸುದ್ದಿಗಳಿದ್ವು. ಆದರೆ ಈಗ ರಷ್ಯಾದ ಇರಾನ್ನ ಅಂಬಾಸಿಡರ್ ಹೇಳ್ತಾ ಇದ್ದಾರೆ ಅವರು ರಷ್ಯಾಗೆ ಬಂದಿಲ್ಲ, ಅವರು ಇರಾನ್ನಲ್ಲೇ ಇದ್ದಾರೆ ಅಂತ. ಆದರೆ ಇರಾನ್ನಲ್ಲಿ ಇರೋದೇನೋ ಸರಿ, ಎಲ್ಲಿದ್ದಾರೆ, ಏನಾಗಿದ್ದಾರೆ, ಅವರ ಸ್ಥಿತಿ ಏನಾಗಿದೆ, ಇದು ಯಾವುದರ ಬಗ್ಗೆಯೂ ಕೂಡ ಜಗತ್ತಿಗೆ ಏನೂ ಗೊತ್ತಾಗ್ತಾ ಇಲ್ಲ. ಮಿತ್ರರೇ, ಜಗತ್ತಿಗೆ ಗೊತ್ತಾಗೋದು ಹಾಗಿರಲಿ, ಈಗ ಇರಾನ್ ಇಂಟರ್ನ್ಯಾಷನಲ್ ವರದಿ ಮಾಡ್ತಾ ಇದೆ ಅಲ್ಲಿನ ಅಧ್ಯಕ್ಷರಿಗೆ ಗೊತ್ತಿಲ್ಲ ಅಂತ. ಅಂದರೆ ಇರಾನ್ನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಇರಾನ್ನ ಸುಪ್ರೀಂ ಲೀಡರ್ ಮೊಜ್ತಾಬಾ ಖಮೇನಿಯನ್ನ ಭೇಟಿಯಾಗೋದಕ್ಕೆ ಅನೇಕ ಬಾರಿ ಪ್ರಯತ್ನ ಮಾಡಿದರಂತೆ. ಆದರೆ ಅವರಿಗೆ ಸುಪ್ರೀಂ ಲೀಡರನ್ನು ಭೇಟಿಯಾಗೋದಕ್ಕೆ ಸಾಧ್ಯ ಆಗ್ತಾ ಇಲ್ವಂತೆ. ಸುಪ್ರೀಂ ಲೀಡರ್ ಸುತ್ತ ಒಂದು ಸೇನಾ ಭದ್ರಕೋಟೆಯನ್ನು ನಿರ್ಮಿಸಲಾಗಿದೆ. ಅವರ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಬಹಳ ಗೌಪ್ಯವಾಗಿ ಇಡಲಾಗ್ತಾ ಇದೆ. ಒಂದು ಸಣ್ಣ ಮಾಹಿತಿಯೂ ಕೂಡ ಹೊರ ಜಗತ್ತಿಗೆ ಬಾರದಂತೆ ಇರಾನ್ನ IRGC ನೋಡ್ಕೊಳ್ತಾ ಇದೆ. ಅಧ್ಯಕ್ಷರಿಗೂ ಕೂಡ ಸುಪ್ರೀಂ ಲೀಡರ್ನ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಅವರಿಗೂ ಕೂಡ ಭೇಟಿ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹೀಗಂತ ಇರಾನ್ ಇಂಟರ್ನ್ಯಾಷನಲ್ ವರದಿ ಮಾಡಿದೆ. ನಿಮಗೆಲ್ಲ ಗೊತ್ತೇ ಇದೆ ಇರಾನ್ನಲ್ಲಿ ಯಾವ ರೂಪದ ಸರ್ಕಾರ ಇರೋದು ಅಂತ. ಇಡೀ ಇರಾನ್ನ ಸರ್ಕಾರದ ಕಂಟ್ರೋಲ್ ಇರುವಂತಹದ್ದು ಅಲ್ಲಿನ ಸರ್ವೋಚ್ಚ ನಾಯಕ ಅಥವಾ ಸುಪ್ರೀಂ ಲೀಡರ್ ಕೈಯಲ್ಲಿ. ಆತನ ಅಂಡರ್ನಲ್ಲಿ ಇರಾನ್ನ ಸೇನೆ ಬರುತ್ತೆ, IRGC ಬರುತ್ತೆ, ಅಧ್ಯಕ್ಷರು ಬರ್ತಾರೆ, ನ್ಯಾಯಾಂಗದ ಮುಖ್ಯಸ್ಥರು ಕೂಡ ಬರ್ತಾರೆ. ಇರಾನ್ನಲ್ಲಿ 2ನೇ ದೊಡ್ಡ ಪವರ್ ಹೌಸ್ ಅಂತಂದ್ರೆ ಅದು ಅಧ್ಯಕ್ಷ, ಜನರಿಂದ ಆಯ್ಕೆ ಆದಂತಹ ನಾಯಕ. ಸದ್ಯ ಸರ್ವೋಚ್ಚ ನಾಯಕ ಮೈನ್ ಸ್ಟ್ರೀಮ್ನಲ್ಲಿ ಇಲ್ಲ ಅಂತಂದ್ರೆ ಇಡೀ ದೇಶವನ್ನು ಮುನ್ನಡೆಸಬೇಕಾದಂತಹ ಜವಾಬ್ದಾರಿ ಇರೋದು ಇರಾನ್ನ ಅಧ್ಯಕ್ಷರಿಗೆ. ಆದರೆ ಸದ್ಯ IRGC ಅಧ್ಯಕ್ಷರನ್ನ ಸೈಡ್ ಲೈನ್ ಮಾಡಿಬಿಟ್ಟು ಇಡೀ ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೊಂಡಿದೆ ಅಂತ ಇರಾನ್ ಇಂಟರ್ನ್ಯಾಷನಲ್ ವರದಿಯಲ್ಲಿ ಹೇಳ್ತಾ ಇದೆ. ಎಷ್ಟರ ಮಟ್ಟಿಗೆ ಅಧ್ಯಕ್ಷರನ್ನ ಸೈಡ್ ಲೈನ್ ಮಾಡಲಾಗಿದೆ ಅಂತಂದ್ರೆ ಪ್ರಮುಖ ಹುದ್ದೆಗಳಿಗೆ ನೇಮಕಾತಿ ಮಾಡೋದಕ್ಕೆ IRGC ಬಿಡ್ತಾ ಇಲ್ಲ. IRGCಯ ಮುಖ್ಯಸ್ಥನಾಗಿರುವಂತಹ ಅಹಮದ್ ವಹೀದಿ ಯುದ್ಧದ ಸಂದರ್ಭದಲ್ಲಿ ಯಾವುದೇ ತೀರ್ಮಾನವನ್ನು ಕೂಡ ಸರ್ಕಾರ ಕೈಗೊಳ್ಳಬಾರದು, ಅದು ಸೇನೆಗೆ ಬಿಡಬೇಕು ಅಂತ ವಾದ ಮಂಡಿಸಿದಾನಂತೆ. ಹೀಗಾಗಿ ಇರಾನ್ನ ಸರ್ಕಾರ ಇದೆಯಲ್ಲ ಟೋಟಲಿ ಸೈಡ್ ಲೈನ್ ಆಗಿದೆ. ಇಡೀ ದೇಶದ ಎಲ್ಲಾ ನಿಯಂತ್ರಣವನ್ನ IRGCಯ ಮಿಲಿಟರಿ ಕೌನ್ಸಿಲ್ ಇದೆಯಲ್ಲ ಅದೇ ನಿರ್ವಹಿಸ್ತಾ ಇದೆ. ಅಧ್ಯಕ್ಷರಿಗೆ ಯಾವುದೇ ರೀತಿಯಲ್ಲೂ ಪವರ್ ಇಲ್ಲ. ಹೊರ ಜಗತ್ತಿಗೆ ತೋರಿಸ್ಕೊಳ್ಳೋದಕ್ಕಷ್ಟೇ ಮಸೂದ್ ಪೆಜೆಶ್ಕಿಯಾನ್ ಇರಾನ್ನ ಅಧ್ಯಕ್ಷ. ಯುದ್ಧದ ವಿಚಾರವಾಗಲಿ, ಇಂಟರ್ನಲ್ ಮ್ಯಾಟರ್ಸ್ ಆಗಲಿ, ಯಾವುದೇ ವಿಚಾರದಲ್ಲೂ ಅವರು ಏನೂ ತೀರ್ಮಾನ ಕೈಗೊಳ್ಳುವಂತಹ ಸ್ಥಿತಿಯಲ್ಲಿಲ್ಲ ಅಂತ ಇರಾನ್ ಇಂಟರ್ನ್ಯಾಷನಲ್ ಹೇಳ್ತಾ ಇದೆ. ಅಂದರೆ ಮಿತ್ರರೇ, ಈ ಯುದ್ಧ ಕೊನೆ ಆಗುವ ವೇಳೆಗೆ ಇರಾನ್ ಸರ್ಕಾರ ಪತನಗೊಳ್ಳಬಹುದು. ಇರಾನ್ನಲ್ಲಿ ಕಂಪ್ಲೀಟ್ IRGC ಅಧಿಕಾರ ಬರಬಹುದು. ಯಾಕೆಂತಂದ್ರೆ ಮೊಜ್ತಾಬಾ ಖಮೇನಿ ಇದಾನೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಆತನ ಸ್ಥಿತಿ ಏನಾಗಿದೆ ಅದು ಕೂಡ ಗೊತ್ತಿಲ್ಲ. ಇನ್ನೊಂದು ಕಡೆಯಲ್ಲಿ ಈ ಮೊಜ್ತಾಬಾ ಖಮೇನಿ ನೇಮಕ ಮಾಡುವಂತಹ ಸಂದರ್ಭದಲ್ಲಿ ಕೆಲ ಕ್ಲರಿಕ್ಗಳು ಅದನ್ನು ವಿರೋಧಿಸಿದ್ರು. ಉದಾಹರಣೆಗೆ ಅಲಿ ಅಸ್ಗರ್ ಹಜೀಜಿ. ಈಗ ಅವರನ್ನ ಹುದ್ದೆಯಿಂದ ತೆಗೆದುಹಾಕಬೇಕು ಅಂತ ಹೇಳಿ ಇರಾನ್ನ ಸೇನೆ ಒತ್ತಾಯಿಸ್ತಾ ಇದೆಯಂತೆ.
ಈ ಅಲಿ ಅಸ್ಗರ್ ಮುಜ್ತಾಬಾನನ್ನ ನೇಮಕ ಮಾಡುವಂತಹ ಸಂದರ್ಭದಲ್ಲಿ ಒಂದು ವೇಳೆ ಮುಜ್ತಾಬಾನನ್ನ ನೇಮಕ ಮಾಡಿದ್ದೇ ಆದರೆ IRGCಯ ಕಂಟ್ರೋಲ್ ಜಾಸ್ತಿ ಆಗುತ್ತೆ, ಇರಾನ್ ಕಂಪ್ಲೀಟ್ ಆಗಿ ಸೇನೆಯ ಹಿಡಿತಕ್ಕೆ ಹೋಗ್ಬಿಡುತ್ತೆ, ಅದಾಗಬಾರದು ಅಂತ ವಿರೋಧ ವ್ಯಕ್ತಪಡಿಸಿದ್ರಂತೆ. ಈಗ ಅವರನ್ನೇ ಹುದ್ದೆಯಿಂದ ತೆಗೆದುಹಾಕಬೇಕು ಅಂತ IRGC ಪ್ರಯತ್ನವನ್ನ ಆರಂಭಿಸಿದೆ. ಈ ಎಲ್ಲಾ ಬೆಳವಣಿಗೆಗಳು ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತಂದ್ರೆ, ಅಮೆರಿಕ ಈ ಯುದ್ಧವನ್ನು ಅಂತ್ಯ ಮಾಡುತ್ತಲ್ಲ, ಆ ಸಂದರ್ಭದಲ್ಲಿ ಇರಾನ್ನಲ್ಲಿ ಮಿಲಿಟರಿ ಸರ್ವಾಧಿಕಾರ ಬರಬಹುದು ಅಥವಾ ಮಿಲಿಟರಿ ಕೈಗೆ ಇಡೀ ಇರಾನ್ನ ಆಡಳಿತ ಹೋಗ್ಬಿಡಬಹುದು ಅನ್ನುವಂತಹ ಸೂಚನೆಗಳನ್ನು ಕೊಡ್ತಾ ಇದೆ. ಇನ್ನು ಯುದ್ಧ 1 ತಿಂಗಳು ಕಳೆದ ಬಳಿಕವೂ ಕೂಡ ಇರಾನ್ ಈಗಲೂ ಸಹ ಪ್ರತಿದಾಳಿ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಒಂದು ಕಡೆ ಇಸ್ರೇಲ್ ಹೇಳ್ತಾ ಇದೆ, ಇರಾನ್ನ ಎಲ್ಲ ಮಿಲಿಟರಿ ಸೌಲಭ್ಯಗಳನ್ನು ನಾವು ನಾಶ ಮಾಡಿದ್ದೀವಿ, ಅವರ ಲಾಂಚ್ ಪ್ಯಾಡ್ಗಳನ್ನು ಧ್ವಂಸ ಮಾಡಿ ಹಾಕಿದ್ದೀವಿ, ಅವರಿಗೀಗ ಏರ್ ಬೇಸ್ಗಳಿಲ್ಲ, ಮಿಸೈಲ್ ಬೇಸ್ಗಳಿಲ್ಲ, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕೇಂದ್ರಗಳು ಕೂಡ ಇಲ್ಲ, ಇರಾನ್ ಟೋಟಲಿ ಸೈನಿಕವಾಗಿ ವೀಕ್ ಆಗಿಬಿಟ್ಟಿದೆ ಅಂತ ಇಸ್ರೇಲ್ ಘೋಷಣೆ ಮಾಡ್ತಾ ಇದೆ. ಅಮೆರಿಕವೂ ಕೂಡ ಇದನ್ನೇ ಹೇಳ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ಹೀಗೆ ಹೇಳ್ತಾ ಇದ್ರೂ ಕೂಡ ಇರಾನ್ ಕಡೆಯಿಂದ ಬರುವಂತಹ ಮಿಸೈಲ್ಗಳ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಸೌದಿ ಅರೇಬಿಯಾದ ಕಡೆಗೆ ಇವತ್ತು ಮಿಸೈಲ್ ಬಂದಿದೆ, UAE ಕಡೆಗೆ ಮಿಸೈಲ್ ಬಂದಿದೆ, ಬಹರೈನ್ ಕಡೆಗೆ ಬಂದಿದ್ದಾವೆ. ಇದು ಹೇಗೆ ಸಾಧ್ಯ ಅಂತ ಜಗತ್ತಿಗೆ ಒಂದು ಪ್ರಶ್ನೆ ಇತ್ತು. ಇದಕ್ಕೆ ಈಗೊಂದು ಹ್ಯಾಕ್ಟಿವಿಸ್ಟ್ ಗ್ರೂಪ್ ಉತ್ತರ ಕೊಟ್ಟಿದೆ. ನೀವೆಲ್ಲ ಆಕ್ಟಿವಿಸ್ಟ್ ಗ್ರೂಪ್ ಅನ್ನ ಕೇಳಿರ್ತೀರಿ, ಆದರೆ ಇದು ಹ್ಯಾಕ್ಟಿವಿಸ್ಟ್ ಗ್ರೂಪ್. ಅದರ ಹೆಸರು ಎಡೆಲೆಟ್ ಎ ಅಲಿ ಅಂತ. ಈ ಹ್ಯಾಕ್ಟಿವಿಸ್ಟ್ಗಳು ಅಂತಂದ್ರೆ ಇಂಪಾರ್ಟೆಂಟ್ ದಾಖಲೆಗಳನ್ನು, ಅಂದರೆ ಗೌಪ್ಯ ದಾಖಲೆಗಳನ್ನು ಹ್ಯಾಕ್ ಮಾಡಿಬಿಟ್ಟು ಅದರಲ್ಲಿರುವ ಅಂಶಗಳನ್ನು ಲೀಕ್ ಮಾಡೋದು. ಅಂತಹ ಒಂದು ಆಕ್ಟಿವಿಸ್ಟ್ ಗ್ರೂಪ್ ಇರಾನ್ನ IRGCಗೆ ಸೇರಿದಂತಹ 33 ಪುಟಗಳ ಒಂದು ಇಂಪಾರ್ಟೆಂಟ್ ದಾಖಲೆಯನ್ನು ಲೀಕ್ ಮಾಡಿದೆ. ಆ ದಾಖಲೆಗಳಲ್ಲಿರುವಂತಹ ಅಂಶಗಳೇನು ಕೇಳಿದ್ರೆ, ಇರಾನ್ನ ಮಿಲಿಟರಿ ಸಾಮರ್ಥ್ಯ ಇದೆಯಲ್ಲ, ಇದನ್ನ ಕೇವಲ ಅವರು ಸೇನಾ ನೆಲೆಗಳಿಗೆ ಮಾತ್ರ ಸೀಮಿತವಾಗಿಟ್ಟಿಲ್ಲ, ಅದನ್ನ ನಾಗರಿಕ ನೆಲೆಗಳಿಗೂ ಕೂಡ ವಿಸ್ತರಿಸಿದ್ದಾರೆ. ಅಂದ್ರೆ ಹ್ಯೂಮನ್ ಶೀಲ್ಡ್ ಅನ್ನು ಬಳಸಿಕೊಂಡು ಇರಾನ್ ತನ್ನ ಮಿಲಿಟರಿ ಅಸೆಟ್ಗಳನ್ನ ಗೌಪ್ಯವಾಗಿ ಇಟ್ಟುಕೊಂಡಿದೆ ಅಂತ ಈ ದಾಖಲೆಗಳು ಹೇಳ್ತಾ ಇದ್ದಾವೆ. ಇದ್ರ ಬಗ್ಗೆ ಸಾಕಷ್ಟು ಡೌಟ್ ಇತ್ತು, ಆದರೆ ಈಗ ಕನ್ಫರ್ಮ್ ಆಗಿದೆ. ಡೌಟ್ ಬರೋದಕ್ಕೇನು ಕಾರಣ ಅಂತಂದ್ರೆ, ಈ ಹಿಂದೆ ಹಮಾಸ್ಗಳು, ಹಿಜ್ಬುಲ್ಲಾಗಳು ಯುದ್ಧ ಮಾಡ್ತಾ ಇದ್ರಲ್ಲ, ಅವ್ರೇನ್ ಮಾಡ್ತಾ ಇದ್ರು, ತಮ್ಮ ಮಿಸೈಲ್ಗಳನ್ನ ಆಸ್ಪತ್ರೆಯ ನೆಲಮಾಳಿಗೆಯಲ್ಲಿ ಸ್ಟೋರ್ ಮಾಡಿಟ್ಟಿರ್ತಾ ಇದ್ರು. ಆಸ್ಪತ್ರೆಗಳ ಕಡೆಯಿಂದ ಮಿಸೈಲ್ಗಳು ಬರೋದಕ್ಕೆ ಶುರುವಾಗಿದ್ವು. ಮೊದಲು ಇಸ್ರೇಲ್ ಇದರ ಬಗ್ಗೆ ಬಹಳ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇತ್ತು. ಅನಂತರದಲ್ಲಿ ಅವರಿಗೆ ಮಾಹಿತಿ ಸಿಕ್ತು, ಅವರ ಎಲ್ಲಾ ಲಾಂಚ್ ಪ್ಯಾಡ್ಗಳು ಕೂಡ ಆಸ್ಪತ್ರೆಯ ಕೆಳಗಿದಾವೆ ಅಂತ. ಹೀಗಾಗಿ ಇಸ್ರೇಲ್ ಮುಲಾಜಿಲ್ಲದೆ ಗಾಜಾದಲ್ಲಿರುವಂತಹ ಪ್ರಮುಖ ಆಸ್ಪತ್ರೆಗಳನ್ನೇ ಗುರಿಯಾಗಿಸಿ ದಾಳಿಯನ್ನು ನಡೆಸಿತು. ಹಾಗೆ ಆಸ್ಪತ್ರೆಯ ಕೆಳಗೆ ಅಂಡರ್ಗ್ರೌಂಡ್ ಟನಲ್ಗಳನ್ನು ಕೂಡ ಮಾಡಿಕೊಂಡಿದ್ರು. ಇಲ್ಲಿ ಹಮಾಸ್ ಮತ್ತು ಹಿಜ್ಬುಲ್ಲಾಗಳ ಅಪ್ಪ ಯಾರು? ಇದೇ ಇರಾನ್. ಆ ಹಮಾಸ್ ಮತ್ತು ಹಿಜ್ಬುಲ್ಲಾಗಳಿಗೆ ಅಂತಹ ಕ್ರಿಮಿನಲ್ ಐಡಿಯಾವನ್ನ ಇರಾನ್ ಕೊಟ್ಟಿದೆ ಅಂತಂದ್ರೆ ತನಗೆ ತಾನೇ ಮಾಡ್ಕೊಳ್ಳದೆ ಇರುತ್ತಾ? ಇರಾನ್ನವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ಈ ಯುದ್ಧ ತನ್ನ ಮನೆ ಬಾಗಿಲವರೆಗೂ ಬಂದೇ ಬರುತ್ತೆ, ಅದಕ್ಕೆ ನಾವು ರೆಡಿ ಆಗಬೇಕು ಅಂತ. ಹೀಗಾಗಿ ಅವರು ನಾಗರಿಕ ಕೇಂದ್ರಗಳಲ್ಲಿ, ಅಂದರೆ ಜನವಸತಿ ಪ್ರದೇಶದಲ್ಲಿ ತನ್ನ ಶಸ್ತ್ರಾಸ್ತ್ರವನ್ನು ಅಡಗಿಸಿಟ್ಟಿದ್ದಾರೆ. ಮುಖ್ಯವಾಗಿ ಇರಾನ್ನ ಮಿಸೈಲ್ಗಳು ಈಗೇನು ಲಾಂಚ್ ಆಗ್ತಾ ಇದಾವಲ್ಲ, ಅಥವಾ ಡ್ರೋನ್ಗಳು ಲಾಂಚ್ ಆಗ್ತಾ ಇದಾವಲ್ಲ, ಇದು ನಗರಗಳಲ್ಲಿ ಜನದಟ್ಟಣೆ ಇರುವಂತಹ ಪ್ರದೇಶದಿಂದಲೇ ಅವರು ಮಾಡ್ತಾ ಇದ್ದಾರೆ ಅಂತ ಈ ಹ್ಯಾಕರ್ಸ್ಗಳು ಬಿಡುಗಡೆ ಮಾಡಿದಂತಹ ಡಾಕ್ಯುಮೆಂಟ್ಸ್ನಲ್ಲಿ ಗೊತ್ತಾಗ್ತಾ ಇದೆ. ಈ ವರದಿಯ ಪ್ರಕಾರ IRGC ಬಳಸ್ತಾ ಇರುವಂತಹ ನಾಗರಿಕ ನೆಲೆಗಳು ಯಾವುವು ಕೇಳಿದ್ರೆ, ದೊಡ್ಡ ದೊಡ್ಡ ಗೋದಾಮು, ಅಂದರೆ ಫುಡ್ ಸ್ಟೋರೇಜ್ ಮಾಡಿರುವಂತಹ ಗೋದಾಮುಗಳು, ಸ್ಪೋರ್ಟ್ಸ್ ಹಾಲ್ಗಳು ಮತ್ತು ಚಿಕ್ಕ ಚಿಕ್ಕ ಕ್ರೀಡಾಂಗಣಗಳು, ಹಾಗೆ 34ಕ್ಕೂ ಹೆಚ್ಚು ಶಾಲೆಗಳನ್ನು ಬಳಸಿಕೊಳ್ಳಲಾಗಿದೆ, ಆಸ್ಪತ್ರೆಗಳನ್ನು ಬಳಸಿಕೊಳ್ಳಲಾಗಿದೆ, ವಿಶ್ವವಿದ್ಯಾನಿಲಯಗಳನ್ನು ಕೂಡ ಸೇನಾ ಶಿಬಿರಗಳನ್ನಾಗಿ ಮಾರ್ಪಾಡು ಮಾಡಲಾಗಿದೆ, ಜೊತೆಗೆ ಮಸೀದಿಗಳನ್ನು ಕೂಡ ಬಳಸಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ಶತ್ರು ಪಡೆಗೆ ಇದನ್ನು ಐಡೆಂಟಿಫೈ ಮಾಡುವಂತಹದ್ದು ಕಷ್ಟ ಆಗ್ತಾ ಇದೆ. ಇದು ಯುದ್ಧದ ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ ಈ ವರದಿ ಹೇಳ್ತಾ ಇದೆ. ಮಿತ್ರರೇ, ಯುದ್ಧದ ನಿಯಮ ವಿರುದ್ಧ ಅಂತಂದ್ರೆ ಈ ಮಾಹಿತಿ ಇಸ್ರೇಲ್ಗೆ ಸಿಗ್ತಿದ್ದ ಹಾಗೆ, ಇಸ್ರೇಲ್ನ ಏನು ನೆಟ್ವರ್ಕ್ ಕಡಿಮೆ ಇದೆಯಾ, ಅವರ ಮೊಸಾದ್ ಇರಾನ್ನ ಎಲ್ಲ ಭಾಗಗಳಲ್ಲೂ ಕೂಡ ಇದ್ದಾರೆ. ಹೀಗಾಗಿ ಆ ಮಾಹಿತಿ ಸಿಕ್ಕೇ ಸಿಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ನಾಗರಿಕ ನೆಲೆಗಳನ್ನು ಕೂಡ ಇಸ್ರೇಲ್ ಟಾರ್ಗೆಟ್ ಮಾಡುವಂತ ಸಾಧ್ಯತೆಗಳಿದಾವೆ. ಆ ಸಂದರ್ಭದಲ್ಲಿ ಇರಾನ್ ಏನ್ ಹೇಳುತ್ತೆ, ನಮ್ಮ ಜನಸಾಮಾನ್ಯರನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡ್ತಾ ಇದೆ ಅಂತ. ಆದರೆ ವಾಸ್ತವತೆ ಏನು ಕೇಳಿದ್ರೆ, ತನ್ನ ನಾಗರಿಕರನ್ನ ಇರಾನ್ ಗುರಾಣಿಯಂತೆ ಬಳಸಿಕೊಳ್ತಾ ಇದೆ. ಈ ಹಿಂದೆ ಹಿಜ್ಬುಲ್ಲಾ, ಹಮಾಸ್ಗಳು ಯಾವ ತಂತ್ರವನ್ನು ಅನುಸರಿಸಿದ್ರೋ ಅದೇ ಮಾದರಿಯ ತಂತ್ರವನ್ನು ಈಗ ಇರಾನ್ ಕೂಡ ಅನುಸರಿಸ್ತಾ ಇದೆ ಎನ್ನುವಂತಹ ವಿಚಾರವನ್ನ ಈಗ ಎಡೆಲೆಟ್ ಎ ಅಲಿ ಅನ್ನುವಂತಹ ಆಕ್ಟಿವಿಸ್ಟ್ ಗ್ರೂಪ್ ಬಹಿರಂಗಪಡಿಸಿದೆ. ಇನ್ನು ಇದೆಲ್ಲದರ ನಡುವೆ ಒಂದು ಆಘಾತಕಾರಿಯಾದಂತಹ ವರದಿ ಬರ್ತಾ ಇದೆ. ಇರಾನ್ನಲ್ಲಿ ಬೆಲೆ ಏರಿಕೆ ಇದೆಯಲ್ಲ, ಇದು ಈ ಹಿಂದಿನ ಎಲ್ಲಾ ದಾಖಲೆಗಳನ್ನು ಬ್ರೇಕ್ ಮಾಡಿದೆ. ಜನರ ಕೊಳ್ಳುವ ಸಾಮರ್ಥ್ಯ ಕಂಪ್ಲೀಟ್ ನಿಲ್ಲಾಗುವ ಹಂತಕ್ಕೆ ಬಂದಿದೆ ಅಂತ. ಅಧಿಕೃತ ಅಂಕಿ ಅಂಶದ ಪ್ರಕಾರ 2021ಕ್ಕೆ ಹೋಲಿಸಿದರೆ ಇರಾನ್ನಲ್ಲಿ ಒಟ್ಟು 5.4 ಪಟ್ಟು ಬೆಲೆ ಏರಿಕೆ ಆಗಿದೆ. ಅಂದರೆ 2021ರಲ್ಲಿ 100 ರೂಪಾಯಿಗೆ ಸಿಗ್ತಾ ಇದ್ದಂತಹ ವಸ್ತು ಇವತ್ತು 540 ರೂಪಾಯಿ ಆಗಿದೆ. ಹಾಗೆ ಒಟ್ಟು ಬೆಲೆ ಏರಿಕೆಯ ಪ್ರಮಾಣ 442% ಆಗಿದೆ. ಇನ್ನು ಒಂದೇ ವರ್ಷದಲ್ಲಿ 71.8% ಬೆಲೆ ಏರಿಕೆ ಆಗಿದೆ. ಕೆಲ ಪ್ರಮುಖ ವಸ್ತುಗಳ ಬೆಲೆ ಎಷ್ಟು ಏರಿಕೆ ಆಗಿದೆ ಕೇಳಿದ್ರೆ, ಬ್ರೆಡ್ಡು ಮತ್ತು ಧಾನ್ಯಗಳ ಬೆಲೆಯಲ್ಲಿ 140% ಇನ್ಕ್ರೀಸ್ ಆಗಿದೆ. ಮಾಂಸದ ಬೆಲೆಯಲ್ಲಿ 135% ಏರಿಕೆ ಆಗಿದೆ.
ಅಂದರೆ ಈ ಹಿಂದೆ 100 ರೂಪಾಯಿಗೆ ಸಿಗ್ತಾ ಇದ್ದಿದ್ದು ಇವತ್ತು 235 ರೂಪಾಯಿ ಆಗಿದೆ. ಅಡುಗೆ ಎಣ್ಣೆ ಬೆಲೆ 219% ಏರಿಕೆ ಆಗಿದೆ. ಇದೇ ಅತಿ ಹೆಚ್ಚು. ಹಣ್ಣುಗಳ ಬೆಲೆಯಲ್ಲಿ 104% ಏರಿಕೆ ಆಗಿದೆ. ಹಾಲು ಉತ್ಪನ್ನಗಳ ಬೆಲೆಯಲ್ಲಿ 116% ಏರಿಕೆ ಆಗಿದೆ. ತರಕಾರಿಗಳ ಬೆಲೆಯಲ್ಲಿ 46.4% ಏರಿಕೆ ಆಗಿದೆ. ಇನ್ನು ಇರಾನ್ನಲ್ಲಿ ಫುಡ್ ಅಂಡ್ ಸರ್ವಿಸ್ ಇನ್ಫ್ಲೇಷನ್ ಕೂಡ ವಿಪರೀತವಾಗಿ ಜಾಸ್ತಿ ಆಗಿದೆ. ಅಂದರೆ ಆಹಾರೇತರ ವಸ್ತುಗಳ ಬೆಲೆಯಲ್ಲಿ 50.4% ಇನ್ಕ್ರೀಸ್ ಆಗಿದೆ. ಮನೆ ಬಳಕೆಯ ಪೀಠೋಪಕರಣಗಳ ಬೆಲೆ 72% ಏರಿಕೆ ಕಂಡ್ರೆ ಇತರ ಸೇವೆಗಳು ಟೆಲಿಫೋನ್ ಬಿಲ್, ಕರೆಂಟ್ ಬಿಲ್, ಮೊಬೈಲ್ ರೀಚಾರ್ಜ್ ಇವುಗಳ ಬೆಲೆಯಲ್ಲಿ 90.4% ಇನ್ಕ್ರೀಸ್ ಆಗಿದೆ. ಜೊತೆಗೆ ಇರಾನ್ನಲ್ಲಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನಲ್ಲೂ ಕೂಡ 67% ಬೆಲೆ ಏರಿಕೆ ಆಗಿದೆ. ಮನೆ ಬಾಡಿಗೆಯಲ್ಲಿ 34% ಏರಿಕೆ ಆಗಿದೆ. ಇರಾನ್ನಲ್ಲಿ ನಗರ ಪ್ರದೇಶದಲ್ಲಿ ಬೆಲೆ ಏರಿಕೆಯ ದರ 69% ಇದ್ರೆ, ಗ್ರಾಮೀಣ ಪ್ರದೇಶದಲ್ಲಿ 86% ಇದೆ. ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಯುದ್ಧ ನಿಂತರೂ ಕೂಡ ಇರಾನ್ನ ಪರಿಸ್ಥಿತಿ ಸುಧಾರಣೆ ಆಗೋದಿಲ್ಲ, ಅಥವಾ ಯುದ್ಧ ಇದೇ ರೀತಿಯಾಗಿ ಕಂಟಿನ್ಯೂ ಆದರೆ ಇರಾನ್ನ 9 ಕೋಟಿ ಜನ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಪರಿಸ್ಥಿತಿಗೆ ಇರಾನ್ ಬಂದು ತಲುಪಿದೆ. ಖಮೆನೆಯಿಗಳ 47 ವರ್ಷದ ಆಡಳಿತದ ಸಾಧನೆ ಏನು ಕೇಳಿದ್ರೆ ಈ ಬೆಲೆ ಏರಿಕೆ ಅಂತ ಹೇಳಬಹುದು. ಇನ್ನು ಈ ಯುದ್ಧ ಶುರುವಾಗ್ತಿದ್ದ ಹಾಗೆ ಇರಾನ್ನ ತಂತ್ರಗಾರಿಕೆ ಏನಾಯಿತು? ಗಲ್ಫ್ನ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡೋದು. ಯಾಕೆಂದ್ರೆ ನೇರವಾಗಿ ಅಮೆರಿಕಾಗಂತೂ ಇರಾನ್ಗೆ ಹೊಡೆಯುವಂತಹ ಸಾಮರ್ಥ್ಯ ಇಲ್ಲ. ಹೀಗಾಗಿ ಅಮೆರಿಕದ ಅಸೆಟ್ಗಳು ಈ ಗಲ್ಫ್ನ ರಾಷ್ಟ್ರಗಳಲ್ಲಿದ್ದಾವೆ, ನಾವು ಅದಕ್ಕೆ ಹೊಡಿತೀವಿ ಅಂತ ಹೇಳಿ ಇರಾನ್ ದಾಳಿಯನ್ನ ಆರಂಭಿಸಿತು. ಒಂದು ಹಂತಕ್ಕೆ ಈ ತಂತ್ರಗಾರಿಕೆ ಇರಾನ್ಗೆ ಯಶಸ್ಸನ್ನ ಕೊಟ್ಟಿದೆ, ಅಮೆರಿಕವನ್ನ ಬಹಳ ಒತ್ತಡಕ್ಕೀಡು ಮಾಡಿದೆ. ಆದ್ರೆ ಇದೇ ತಂತ್ರಗಾರಿಕೆ ಈಗ ಇರಾನ್ಗೆ ಬ್ಯಾಕ್ ಫೈರ್ ಕೂಡ ಆಗ್ತಾ ಇದೆ. ಇರಾನ್ನಿಂದ ತೀವ್ರ ದಾಳಿಗೊಳಗಾಗ್ತಾ ಇರುವಂತಹ UAE ದೇಶ ಈಗ ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನು ತೆಗೆದುಕೊಂಡಿದೆ. ತನ್ನ ದೇಶದಲ್ಲಿರುವಂತಹ ಇರಾನ್ನ ನಾಗರಿಕರನ್ನ ಅವರು ಹೊರಹಾಕೋದಕ್ಕೆ ನಿಂತಿದ್ದಾರೆ. ಇರಾನ್ನ ಕೆಲ ಶ್ರೀಮಂತ ವರ್ಗ UAEಯಲ್ಲಿ ವಾಸ ಮಾಡ್ತಾ ಇದ್ರು. ಗೋಲ್ಡನ್ ವೀಸಾವನ್ನ ಇವರು ಕೂಡ ಪರ್ಚೇಸ್ ಮಾಡಿ UAEಯಲ್ಲಿ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು. ಈಗ UAE ಸರ್ಕಾರ ಏನ್ ಮಾಡ್ತಾ ಇದೆ ಗೊತ್ತಾ? ಕೆಲವರ ವೀಸಾಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೆ, ಅವರ ಅಸೆಟ್ಗಳನ್ನ ಫ್ರೀಸ್ ಮಾಡ್ತಾ ಇದೆ. ಇರಾನಿಯನ್ನರ ಹೂಡಿಕೆ UAE ದೇಶದಲ್ಲಿ ಬಿಲಿಯನ್ಸ್ ಆಫ್ ಡಾಲರ್ಸ್ ಇದೆ. ಈಗ ಅದನ್ನೆಲ್ಲ UAE ಸರ್ಕಾರ ಫ್ರೀಸ್ ಮಾಡೋದಕ್ಕೆ ಶುರುವಾಗಿದ್ದರಿಂದಾಗಿ ಇರಾನ್ ಒತ್ತಡಕ್ಕೊಳಗಾಗಿದೆ. ಈ ನಡುವೆ ಕೆಲವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, IRGCಯ ಜೊತೆಗೆ ಸಂಪರ್ಕವನ್ನ ಬೆಳೆಸ್ಕೊಂಡು ಆ ಹಣವನ್ನು ವರ್ಗಾವಣೆ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ. ಈಗ UAE ಸರ್ಕಾರ ಅಂತವರನ್ನ ಹುಡುಕಿ ಬಂಧಿಸೋದಕ್ಕೆ ಶುರು ಮಾಡಿದೆ. ಯಾರ್ಯಾರು ಫಂಡ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೋ ಅವರನ್ನ ಮುಲಾಜಿಲ್ಲದೆ ಅರೆಸ್ಟ್ ಮಾಡಲಾಗ್ತಾ ಇದೆ. ಇನ್ನು ಕೆಲ ಇರಾನಿಗಳು ಗೋಲ್ಡನ್ ವೀಸಾ ಖರೀದಿ ಮಾಡಿದೀವಿ, UAEಯಲ್ಲಿ ನಮಗೇನು ತೊಂದರೆ ಆಗೋದಿಲ್ಲ ಅಂತ ಈ ಯುದ್ಧ ಶುರುವಾದ ಬಳಿಕ ದೇಶ ಬಿಟ್ಟು ಹೋಗಿದ್ರು. ಅಂದ್ರೆ ವಿದೇಶಿ ಪ್ರವಾಸಕ್ಕೆಲ್ಲ ಹೋಗಿದ್ರು. ಅಂತವರ ವೀಸಾಗಳು ಕ್ಯಾನ್ಸಲ್ ಆಗಿದೆ. ಪುನಃ UAE ಎಂಟ್ರಿಗೆ ಅವರಿಗೆ ಅವಕಾಶವನ್ನೇ ಕಲ್ಪಿಸ್ತಾ ಇಲ್ಲ. ಆ ರೀತಿಯಾಗಿ ಇರಾನಿಗಳನ್ನ UAE ಸರ್ಕಾರ ಒತ್ತಡಕ್ಕೀಡು ಮಾಡ್ತಾ ಇದೆ. ಇತ್ತ ಕಡೆಯಲ್ಲಿ ಇರಾನ್ ಸರ್ಕಾರವೂ ಕೂಡ UAEಯಲ್ಲಿರುವಂತಹ ಇರಾನಿಗಳನ್ನು ರಕ್ಷಿಸೋದಕ್ಕೆ ಸ್ಪೆಷಲ್ ಪ್ಯಾಕೇಜ್ ಒಂದನ್ನು ಘೋಷಣೆ ಮಾಡಿದೆ. ಆದರೆ ಮಿತ್ರರೇ, ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಯುದ್ಧಗ್ರಸ್ತ ಇರಾನ್ ಇನ್ನೇನು ಸಹಾಯ ಮಾಡೋದಕ್ಕೆ ಸಾಧ್ಯ ಇದೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧದ ಕುರಿತಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಯುದ್ಧದ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ, ಯುದ್ಧ ವಾರಗಳಲ್ಲಿ ಅಂತ್ಯ ಆಗತ್ತೆ ಅಂತ. ಈಗ ಅಮೆರಿಕದ ವೈಟ್ ಹೌಸ್ ಘೋಷಣೆ ಮಾಡಿದೆ, ಬುಧವಾರ ರಾತ್ರಿ 9 ಗಂಟೆಗೆ ಟ್ರಂಪ್ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ, ಇಂಪಾರ್ಟೆಂಟ್ ಘೋಷಣೆಯನ್ನು ಮಾಡ್ತಾರೆ ಅಂತ. ಅಂದರೆ ಭಾರತದ ಕಾಲಮಾನದ ಪ್ರಕಾರ ಗುರುವಾರ ಬೆಳಗ್ಗೆ 6:30ಕ್ಕೆ ಸರಿಯಾಗಿ ಟ್ರಂಪ್ ಏನೋ ಒಂದು ಘೋಷಣೆ ಮಾಡ್ತಾರೆ. ಏನು ಘೋಷಣೆ ಅನ್ನೋದ್ರ ಬಗ್ಗೆ ಅಮೆರಿಕದಿಂದ ಯಾವುದೇ ಸುಳಿವು ಸಿಗ್ತಾ ಇಲ್ಲ. ಒಂದು ಕಡೆ ಟ್ರಂಪ್ ಅವರೇ ಹೇಳಿದರೆ ಈ ಯುದ್ಧ ಇನ್ನು 2-3 ವಾರದಲ್ಲಿ ಮುಕ್ತಾಯ ಆಗತ್ತೆ ಅಂತ. ಇನ್ನೊಂದು ಕಡೆಯಲ್ಲಿ ಅಮೆರಿಕ ಮಿಡಲ್ ಈಸ್ಟ್ ನಲ್ಲಿ ಸೇನಾ ಜಮಾವಣೆಯನ್ನ ಜಾಸ್ತಿ ಮಾಡಿದೆ. ಕಾರ್ಗ್ ದ್ವೀಪಗಳನ್ನೆಲ್ಲ ವಶಕ್ಕೆ ಪಡೆಯುತ್ತೆ, ಹರ್ಮೋಸ್ ಜಲಸಂಧಿಯ ಮೇಲೆ ಹಿಡಿತ ಸಾಧಿಸುತ್ತೆ, ಈ ರೀತಿಯ ವರದಿಗಳು ಕೂಡ ಇದ್ದಾವೆ. ಹೀಗಾಗಿ ಟ್ರಂಪ್ ಅವರ ಈ ಘೋಷಣೆ ಯಾವುದಕ್ಕೆ ಸಂಬಂಧಿಸಿದ್ದಾಗಿರುತ್ತೆ? ಯುದ್ಧ ಅಂತ್ಯ ಮಾಡೋದನ್ನ ಘೋಷಣೆ ಮಾಡ್ತಾರಾ ಅಥವಾ ಯುದ್ಧವನ್ನು ತೀವ್ರ ಮಾಡೋದನ್ನ ಘೋಷಿಸ್ತಾರಾ? ಇದರ ಬಗ್ಗೆ ಜಗತ್ತಿಗೆ ಕುತೂಹಲ ಜಾಸ್ತಿ ಆಗಿದೆ. ಮಿತ್ರರೇ, ಇದಿಷ್ಟು ಇರಾನ್ ಯುದ್ಧದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಷ್ಟು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಗಳ ಕುರಿತಾದಂತಹ ಒಂದಿಷ್ಟು ಮಾಹಿತಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.